ಹಮ್ಮಿಕೊಳ್ಳುವಂತ ಒಂದು ಸಂದರ್ಭ ಬಹಳ ಅನಿವಾರ್ಯ ಆಗಿತ್ತು. ಈಗಾಗಲೇ ಹೇಳಿದ್ರು ಹಿರೇಮಠ್ ಸಾಹೇಬ್ರು, ಎಲೆಕ್ಷನ್ ಇನ್ನ ದೂರ ಅದ, 3-4 ವರ್ಷದ, ಇನ್ನ ಬಹಳ ಹೋರಾಟ ಮಾಡ್ಬೇಕಾಗ್ತದ, ನೀವು ಎಷ್ಟು ಜಲ್ದಿನೇ ಹಾಕಿರಿ ಅಂತಂದು. ಆದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಇದು ಅನಿವಾರ್ಯ ಆಗ್ಯಾವ. ದಿನನಿತ್ಯ ನಮಗ ರೈತರ ಕರೆ ಬರ್ತಾವ, ಕಾರ್ಯಕರ್ತರ ಕರೆ ಬರ್ತಾವ, ಕೂಲಿ ಕಾರ್ಮಿಕರ ಕರೆ ಬರ್ತಾವ. ನಮ್ಮ NMR ಜೀರೋ ಮಾಡ್ಲಿಕ್ಕತ್ತಾರ ಉದ್ಯೋಗ ಖಾತ್ರಿದಾಗ. ರೈತರ ಕರೆ ಬರ್ತಾವ, ನಮಗ್ ಸ್ಪ್ರಿಂಕ್ಲರ್ ಪೈಪ್ ಸೆಟ್ ಕೊಡ್ತಾ ಇಲ್ಲ, MLA ಅವ್ರ ಬಲ್ಲಿ ಹೋಗಿ ಚಿಟ್ಟಿ ತಗೊಂಡ್ ಬಂದ್ರೆ ನಮಗ್ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತೀವಿ ಅಂತಂದು ಹೇಳ್ತಾರ. ಬಹಳ ಕೀಳ್ಮಟ್ಟಕ್ಕೆ ಹೋಗ್ಯದ ಇದು ವ್ಯವಸ್ಥೆ. ಮೊನ್ನೆ ನಾನು ಒಬ್ಬ ಬಾಣಂತಿಯೇ ತೀರ್ಕೊಂಡಿದ್ರು ಮಂಟಗಿದಾಗ, ಅವ್ರ ಮನೆಗ್ ಭೇಟಿಗೆ ಹೋಗಿದ. ಆ ಭೇಟಿಗೆ ಹೋದಾಗ ಅಲ್ಲಿ ಒಬ್ರು ಹೇಳಿದ್ರು ಕಾರ್ಯಕರ್ತರು, ಸ್ಪ್ರಿಂಕ್ಲರ್ ಪೈಪ್ ಸೆಟ್ ಕೊಡ್ಬೇಕು ಅಂತಂದ್ರ ಖಜೂರಿ ಸರ್ಕಲ್ದಾಗ ಅಲ್ಲಿ ದೇಶಮುಖರು ಅವ್ರು ಚಿಟ್ಟಿ ತರ್ಬೇಕಂತ, ಇಲ್ಲಂದ್ರ ಅಶೋಕ್ ಸಾಳೇಶ್ವರ್ ಚಿಟ್ಟಿ ತರ್ಬೇಕು, ಭೀಮರಾವ್ ಡಾಗೆ ಅವ್ರ ಚಿಟ್ಟಿ ತರ್ಬೇಕು. ನಾವ್ ಅವ್ರ ಬಳಿ ಹೋಗಲ್ಲ ಅಂತಂದ್ರೆ ನಿಮಗ್ ಪೈಪ್ ಕೊಡಲ್ಲ. ಅವ್ರ ಸಂಗಟ ಇನ್ನೊಬ್ರು ರೈತರು, ಅವ್ರಿಗೂ ಬೈಕ್ ಆಗಿತ್ತು, ಅವ್ರು 1-4 ದಿನ ಬಿಟ್ಟು ಪೈಪ್ ತಗೊಂಡ್ ಬಂದ್ರಂತ. ಇವ್ರು ಹೋಗಿ ಕೇಳಿದ್ರು ಅವ್ರಿಗೆ, ನೀವು ಹೆಂಗ್ ತಂದ್ರಿ ಪೈಪ್, ನಿಮಗ್ ನಾವು ಚಿಟ್ಟಿ ತಗೊಂಬ ಅಂತ ಹೇಳಿದ್ರಲ್ಲ ಅಂತಂದ್ರು. ಇಲ್ರಿ, ನಾವು ದೇಶಮುಖರ ಬಲ್ಲಿ ಹೋದಿವಿ, ನೀವ್ ಮುಂದೆ BR ಪಾಟೀಲ್ ಓಟ್ ಹಾಕ್ತೀನಿ ಅಂತಂದು ಆಣಿ ಮಾಡು, ನಿನಗ್ ಚಿಟ್ಟಿ ಕೊಡ್ತೀನಿ ಅಂತ ಹೇಳ. ಅಂದ್ರೆ ವಿಚಾರ ಮಾಡ್ರಿ ಎಷ್ಟು ಕೀಳ್ಮಟ್ಟಕ್ಕೆ ಹೋಗ್ಯಾರ. ಸರ್ಕಾರದ ಸವಲತ್ತೇನು ಇವ್ರ ಅಪ್ಪನ ಮನಿಗ್ ಸವಲತ್ತು ಅದ, ಸರ್ಕಾರ ಸವಲತ್ತ ನಿಯಮಾನುಸಾರ ಕೊಡ್ಬೇಕು. ಅದಕ್ಕೆ ರೂಲ್ಸ್ ಏನದ, ಸೀನಿಯಾರಿಟಿ ಮ್ಯಾಗ ಕೊಡ್ಬೇಕು. ಯಾರು ಮೊದಲು ಅರ್ಜಿ ಹಾಕ್ಯಾರ ಅವ್ರಿಗೆ ಕೊಡ್ಬೇಕು. ಆದ್ರೆ ಇವರು ತಮ್ಮ ಖಾಸಗಿ ಸ್ವಂತ ತಮ್ಮ ಮನಿ ಕೊಟ್ಟಂಗ್ ಮಾಡ್ಲಿಕತ್ತಾರ. ಇಂಥವ್ ಕೇಳಿ ಕೇಳಿ ನಮಗ ನಾವು ಮೇಲಧಿಕಾರಿಗಳಿಗೆ ದೂರ್ ಕೊಟ್ಟಿವಿ, ಕಂಪ್ಲೇಂಟ್ ಕೊಟ್ಟಿವಿ. ಇವ್ರು ಈ ರೀತಿ ನಿಯಮ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಮಾಡಿ ಪಕ್ಷಪಾತ ಮಾಡ್ಲಿಕತ್ತಾರ, ಇವ್ರ ಮ್ಯಾಗ ತನಿಖೆ ಮಾಡ್ರಿ.